ಎಲ್ಲ ಗೃಹಲಕ್ಷ್ಮಿಯರು ಕಡ್ಡಾಯವಾಗಿ ನೋಡಲೇಬೇಕಾದಂಥ ಒಂದು ಹೊಸ ಅಪ್ಡೇಟ್. ಹೌದು ಸ್ನೇಹಿತರೆ, ಯಾರ್ಯಾರು 19ನೇ ಕಂತಿನ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ, ಪ್ರತಿಯೊಬ್ಬರು ನೋಡಲೇಬೇಕು. ಹಾಗೂ ಅದ್ರ ಜೊತೆಗೆ 20ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ. ಇದ್ರ ಬಗ್ಗೆನೂ ಹೊಸ ಅಪ್ಡೇಟನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಾಳೆ ಏನಿದೆ ಮೇ 5ನೇ ತಾರೀಕು ಸೋಮವಾರ ನಿಮ್ಮ ಖಾತೆಗಳಿಗೆ 4,000 ಹಣ ಬಿಡುಗಡೆ. ಹೌದು ಸ್ನೇಹಿತರೆ, ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ನಿಮಗೆ ಗೊತ್ತಿರ್ಬೋದು, ಇಲ್ಲಿ 19ನೇ ಕಂತಿನ ಹಣಕ್ಕಾಗಿ ಭಾಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ದಾರೆ. ಕೆಲವರಿಗೆ ಬಂದಿರ್ಬೋದು, ಇನ್ನು ಕೆಲವರಿಗೆ ಭಾಳಷ್ಟು ಮಂದಿಗೆ ಬಂದಿಲ್ಲ. ಒಂದು ಕಡೆಗೆ ಭಾಳಷ್ಟು ಬೇಜಾರಾಗಿದೆ ಗೃಹಲಕ್ಷ್ಮಿಯರಿಗೆ. ಯಾಕಂದರೆ ಸರಿಯಾದ ರೀತಿಯಲ್ಲಿ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ. ಹಣ ಬಿಡುಗಡೆ ಮಾಡಿದ್ರೆ ಮಾಡಿ, ಇಲ್ಲಾಂದರೆ ಬಿಟ್ಬಿಡಿ, ಇಲ್ಲಾಂದರೆ ಸ್ಕೀಮ್ಗಳನ್ನು ಬಂದ್ ಮಾಡಿಬಿಡಿ, 5 ಗ್ಯಾರಂಟಿಗಳನ್ನು ಬಂದ್ ಮಾಡಿಬಿಡಿ ಅಂತೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೊನೆಗೂ ನಿಮ್ಮ ಖಾತೆಗಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ ರೀತಿಯಲ್ಲೇ ನಾವೇನು ಮೇ ತಿಂಗಳಲ್ಲಿ 3 ಕಂತುಗಳ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಸೊ ಅದೇ ಪ್ರಕಾರ ಏನು ನಿನ್ನೆ ತಡರಾತ್ರಿಯಲ್ಲಿ ಬಂದು ಸಿಹಿ ಸುದ್ದಿ ಬಂದಿರುವಂಥದ್ದು, ಪ್ರತಿಯೊಬ್ಬ ಗೃಹಲಕ್ಷ್ಮಿಯರ ಖಾತೆಗೆ 4,000 ರೂಪಾಯಿ ಹಣ ಜಮಾ ನಾಳೆ. ಹೌದು ಸ್ನೇಹಿತರೆ, ಯಾವ್ಯಾವ ಜಿಲ್ಲೆಗಳಿಗೆ 4,000 ಹಣ ಬಿಡುಗಡೆ ಆಗ್ತಾ ಇದೆ, ಯಾರೆಲ್ಲ ಪಡಿತಾರೆ, ಯಾರೆಲ್ಲ ಪಡೆಯೋದಿಲ್ಲ, ಯಾರಿಗೆಲ್ಲ ಹಣ ಬರೋದಿಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಒಂದು ಹೊಸ ಅಪ್ಡೇಟು. ಯಾಕಂದರೆ ಈಗಾಗಲೇ ಭಾಳಷ್ಟು ರೋಸತ್ತೋಗಿದ್ದಾರೆ ಗೃಹಲಕ್ಷ್ಮಿಯರು. ಯಾಕಂದರೆ ಪ್ರತಿದಿನ ಹಣ ಬರುತ್ತೆ ಅಂತ ಎಲ್ಲ ಒಂದು ಮಾಧ್ಯಮಗಳಲ್ಲಿ ಹೇಳ್ತಾರೆ. ಆದರೆ ಹಣ ಬರ್ತಾ ಇಲ್ಲ ಅಂತ ಭಾಳಷ್ಟು ಮಂದಿ ಕಮೆಂಟ್ ಮಾಡ್ತಾರೆ. ಸರ್, ನಮಗೆ 19ನೇ ಕಂತಿನ ಹಣ ಬಂದಿಲ್ಲ, 20ನೇ ಕಂತಿನ ಹಣ ಜೊತೆಗೆ ಬರುತ್ತೆ ಅಂತ ಹೇಳಿದ್ರು, 2 ಕಂತುಗಳ ಹಣ ಬಂದಿಲ್ಲ ಅಂತ ಕೆಲವರು ಅಂತಾರೆ. ಇನ್ನು ಕೆಲವರು 18ನೇ ಕಂತಿನ ಹಣನೇ ಬಂದಿಲ್ಲಲ್ಲ ಸರ್ ಅಂತ ಇನ್ನು ಕೆಲವರು ಅಂತಿದ್ದಾರೆ. ಪ್ರತಿಯೊಬ್ಬರು ಕಡ್ಡಾಯವಾಗಿ ಈ ಒಂದು ಹೊಸ ಅಪ್ಡೇಟನ್ನು ನೋಡಲೇಬೇಕು. ಯಾಕಂದರೆ ಇದೀಗ ಒಂದು ಹೊಸ ಅಪ್ಡೇಟ್ ಬಂದಿರುವಂಥದ್ದು, ಪ್ರತಿಯೊಬ್ಬರ ಖಾತೆಗೆ 4,000 ಹಣ ಒಟ್ಟಿಗೆ ರಿಲೀಸ್ ಆಗ್ತಾ ಇದೆ, ಒಟ್ಟಿಗೆ ಜಮಾ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಈ ಒಂದು 4,000 ಹಣ ಅನ್ನೋದು ಬಂದರೆ ಬಡವರಿಗೆ ಭಾಳಷ್ಟು ಅನುಕೂಲ ಆಗುತ್ತೆ. ಯಾಕಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಬಡವರು ಬೇರೆ ಒಂದು ರೀತಿಯ ಒಂದು ಏನು ಖರ್ಚುಗಳನ್ನು ನಿಭಾಯಿಸ್ತಾರೆ. ಸೊ ಹಾಗಾದರೆ ಬನ್ನಿ, ಈ ಒಂದು ಎಲ್ಲ ಒಂದು ಡೀಟೇಲ್ ಆದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಾಳೆ ಎಷ್ಟು ಜಿಲ್ಲೆಗಳಿಗೆ 4,000 ಹಣ ಬಿಡುಗಡೆ ಆಗ್ತಾ ಇದೆ, ಯಾರೆಲ್ಲ ಪಡಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ, ಇದರಲ್ಲಿ ಸ್ವಲ್ಪ ಕೆಲವೊಂದು ಬದಲಾವಣೆಗಳು ಇದ್ದಾವೆ, ಅದ್ರ ಬಗ್ಗೆನೂ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಅದ್ರ ಜೊತೆಗೆ ಇಲ್ಲಿ ಏನಪ್ಪ ಅಂತಂದರೆ, ಯಾರಿಗೆ ರೆಗ್ಯುಲರ್ ಆಗಿ ಈ ಒಂದು ಹಣ ಬರ್ತಾ ಇಲ್ಲ ಅನ್ನೋ ಒಂದು ಸಮಸ್ಯೆ ಇದೆ, ಅವ್ರಿಗೆ ಕೂಡ ಒಂದು ಹೊಸ ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ. ಏನು ಮಾಡಿದರೆ ನಿಮಗೆ ಈ ಒಂದು ಹಣ ನಿಮಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಎಲ್ಲಿ ತಪ್ಪಾಗಿದೆ, ಎಲ್ಲಿ ಸ್ಟ್ರಕ್ ಆಗಿದೆ ನಿಮ್ಮ ಹಣ ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ಇದು. ಯಾಕಂದರೆ ನಿಮಗೆ ಗೊತ್ತಿರ್ಬೋದು, ಕಳೆದ ಒಂದು 4-5 ದಿನಗಳ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ಸಭೆಯಲ್ಲಿ ಮಾತನಾಡಿ. ನಿಮಗೆ 3 ಕಂತುಗಳ ಹಣವನ್ನು ನಾವು ರಿಲೀಸ್ ಮಾಡ್ತೀವಿ ಮೇ ತಿಂಗಳಲ್ಲಿ ಅಂತ ಹೇಳಿದರು. ಒಂದೊಂದು ವಾರಕ್ಕೆ ಒಂದೊಂದು ಕಂತಿನ ಹಣವನ್ನು ರಿಲೀಸ್ ಮಾಡ್ತೀವಿ ಅಂತ ಹೇಳಿದರು. ಈವಾಗ ಏನಿದೆ, ಇವತ್ತ 3ನೇ ತಾರೀಕು, ಅಂದರೆ ಇವತ್ತ ಆಲ್ರೆಡಿ 4 ತಾರೀಕು, ಅಂದರೆ ನಾಳೆ ಏನಿದೆ 5ನೇ ತಾರೀಕು ಮೇ 5 ಸೋಮವಾರ ದಿನ ನಿಮ್ಮ ಖಾತೆಗಳಿಗೆ 19 ಮತ್ತು 20ನೇ ಕಂತಿನ ಹಣವನ್ನು ಜಮಾ ಮಾಡ್ತೀವಿ ಅನ್ನೋ ಒಂದು ಹೊಸ ಅಪ್ಡೇಟ್ ಬಂದಿರುವಂಥದ್ದು. ಸ್ನೇಹಿತರೆ, ಇಲ್ಲಿ ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಏನಪ್ಪ ಅಂತಂದರೆ, ಯಾರಿಗೆ ಹಣ ಬಂದಿಲ್ಲ, ಯಾಕೆ ಹಣ ಬರ್ತಾ ಇಲ್ಲ, ಸ್ಟ್ರಕ್ ಎಲ್ಲಾಗಿದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಕ್ಲೂ ಅನ್ನು ಕೊಡ್ತೀನಿ ನಿಮಗೆ. ಸ್ನೇಹಿತರೆ, ನಿಮ್ಮ ಹತ್ತಿರದ ತಾಲೂಕು ಪಂಚಾಯಿತಿಗಳಿಂದ ಈ ಒಂದು ಯಾರಿಗೆ ಹಣ ಬಿಡುಗಡೆ ಆಗಬೇಕು ಅನ್ನೋದ್ರ ಬಗ್ಗೆ ಒಂದು ಲೀಸ್ಟನ್ನು ರೆಡಿ ಮಾಡ್ತಾರೆ. ಸೊ ಅಲ್ಲಿ ನಿಮ್ಮ ಒಂದು ಲೀಸ್ಟ್ನಲ್ಲಿ ಹೆಸರಿಲ್ಲ ಅಂದರೆ ಈ ರೀತಿಯಾದಂಥ ಒಂದು ಪ್ರಾಬ್ಲಮ್ ಆಗುತ್ತೆ. ಬೇರೆ ಬೇರೆ ಕಾರಣಗಳಿಂದ ನಿಮ್ಮ ಹೆಸರನ್ನು ಲೀಸ್ಟ್ನಲ್ಲಿ ಸೇರ್ಪಡೆ ಮಾಡಿರೋದಿಲ್ಲ, ಆ ಒಂದು ಕಾರಣಕ್ಕಾಗಿ ಈ ಒಂದು ತೊಂದರೆಗಳು ಆಗ್ತಾ ಇವೆ ಅನ್ನೋ ಒಂದು ಮಾಹಿತಿ ಕೇಳಿಬಂದಿದೆ. ಸೊ ಅದಕ್ಕೆ ನೀವು ಏನು ಮಾಡ್ತೀರಾ, ಯಾರಿಗಾದರೂ ಈ ಒಂದು 17ನೇ ಕಂತಿನ ಹಣ, 18ನೇ ಕಂತಿನ ಹಣ ಬಂದಿಲ್ಲಪ್ಪ ಅಂತಂದರೆ, ಸೊ ನೀವು ಹತ್ತಿರದ ತಾಲೂಕು ಪಂಚಾಯತ್ಗಳಿಗೆ ನಿಮ್ಮ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಗೃಹಲಕ್ಷ್ಮಿ ಯೋಜನೆಯ ಅಕ್ನಾಲಜ್ಮೆಂಟ್ ಕಾಪಿಯನ್ನು ತೆಗೆದುಕೊಂಡು ಹೋಗಿ, ಸರ್ ನಮಗೆ ಈ ರೀತಿಯಾಗಿ ಹಣ ಬರ್ತಾ ಇಲ್ಲ, ಇದಕ್ಕಿಂತ ಮುಂಚಿತವಾಗಿ ನಮಗೆ ಹಣ ಬರ್ತಾ ಇತ್ತು, ಏನು ಪ್ರಾಬ್ಲಮ್ ಆಗಿದೆ ಅಂತ ಸ್ವಲ್ಪ ಹೇಳಿ ಸರ್ ಅಂತಂದರೆ ನಿಮಗೆ ಅಲ್ಲಿ ಮಾಹಿತಿಯನ್ನು ಕೊಡ್ತಾರೆ. ಸ್ನೇಹಿತರೆ, ಇಲ್ಲಿ ಏನು ಅಂದ್ರಪ್ಪ ಅಂದರೆ, ನಾಳೆ 4,000 ಹಣವನ್ನು ಬಿಡುಗಡೆ ಮಾಡ್ತಾರಂತೆ. 19ನೇ ಕಂತು ಮತ್ತು 20ನೇ ಕಂತಿನ ಹಣ ನಾಳೆ ಬಿಡುಗಡೆ ಆಗ್ತಾ ಇದೆ. ಸೊ ಅಂದರೆ ಈಗಾಗಲೇ 19ನೇ ಕಂತಿನ ಹಣ ಬಿಡುಗಡೆ ಆಗಿಲ್ವಾ ಸರ್ ಅಂತ ಕೇಳ್ಬೋದು. ಇಲ್ಲ, ಈಗಾಗಲೇ 19ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಆಲ್ಮೋಸ್ಟ್ ಒಂದು 15% ಜನಗಳಿಗೆ, ಅಂದರೆ ಇನ್ನೂ 85% ಜನಗಳಿಗೆ 19ನೇ ಕಂತಿನ ಹಣ ಬರಬೇಕು. ಯಾಕಂದರೆ ಹಂತವಾಗಿ ಕ್ಲಿಯರ್ ಆಗಿ ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ನಾಳೆ 20ನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ಆಲ್ರೆಡಿ ಈ ಒಂದು 20ನೇ ಕಂತಿನ ಹಣ ಏನಿದೆ, ಈ ಒಂದು ತಾಲೂಕು ಪಂಚಾಯತ್ಗಳಿಂದ ಬಿಡುಗಡೆ ಆಗ್ತಾ ಇದೆ. ಸೊ ಅಂದರೆ ರಾಜ್ಯ ಸರ್ಕಾರ ಫಂಡನ್ನು ಟ್ರಾನ್ಸ್ಫರ್ ಮಾಡಿದೆ, ಇನ್ನೇನು ನಿಮ್ಮ ಖಾತೆಗಳಿಗೆ ಬರೋದೊಂದೇ ಬಾಕಿ. ಸೊ ನಾಳೆ ಪ್ರತಿಯೊಂದು ಜಿಲ್ಲೆಗಳಿಗೆ ಈ ಒಂದು 19 ಮತ್ತು 20ನೇ ಕಂತಿನ ಹಣವನ್ನು ರಿಲೀಸ್ ಮಾಡ್ತಾ ಇದೀವಿ ಅನ್ನೋ ಒಂದು ಮಾಹಿತಿ ಬಂದಿರುವಂಥದ್ದು. ಸೊ ನಾಳೆ ನಿಮ್ಮ ಅಕೌಂಟ್ಗಳನ್ನು ಚೆಕ್ ಮಾಡ್ತಾ ಇರಿ. ಇಲ್ಲಿ ಯಾವ ರೀತಿ ಹಣ ಬರುವಂಥ ಸಾಧ್ಯತೆ ಇದೆ ಅಂತ ಅಂತಂದರೆ, ಒಟ್ಟಿಗೆ 4,000 ಬರಲ್ಲ, ಬೆಳಗ್ಗೆ ಒಂದು 2,000 ಬಂದರೆ ಮಧ್ಯಾಹ್ನಕ್ಕೆ
2,000 ಬರ್ಬೋದು, ಇಲ್ಲ ಸಂಜೆಗೆ ಬರ್ಬೋದು, ಅಥವಾ ನಾಡಿದ್ದು ಮಂಗಳವಾರ ದಿನ ಏನಿದೆ ಮಂಗಳವಾರ ದಿನ ಒಂದು 2,000 ರೂಪಾಯಿ ಬರ್ಬೋದು. ಈ ರೀತಿಯಾಗಿ ಆಗುವಂಥ ಸಾಧ್ಯತೆ ಇದೆ. ಯಾರಿಗೂ 4,000 ರೂಪಾಯಿ ಹಣ ಒಟ್ಟಿಗೆ ಬರೋದಿಲ್ಲ. ಸೊ ಇಲ್ಲಿ 19ನೇ ಕಂತಿನ ಹಣ ಮೊದಲು ಬರುತ್ತೆ, ಆಮೇಲೆ 20ನೇ ಕಂತಿನ ಹಣ ಬರುತ್ತೆ. ಸೊ ಯಾರು ಈಗಾಗಲೇ 19ನೇ ಕಂತಿನ ಹಣವನ್ನು ಪಡೆದಿದ್ದೀರಾ, ಸೊ ಅವರು 20ನೇ ಕಂತಿನ ಹಣವನ್ನು ಪಡಿತೀರಾ. ಸೊ ಇಲ್ಲಿ 2 ಕಂತುಗಳ ಹಣ ಬಂದಿಲ್ಲ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆಯಲ್ಲಿ ನಿಮಗೆ 4,000 ರೂಪಾಯಿ ಹಣ ಅನ್ನೋದು ಜಮಾ ಆಗೇ ಆಗುತ್ತೆ. ಇದು 100% ಪಕ್ಕ ಮಾಹಿತಿ ಬಂದಿರುವಂಥದ್ದು. ಸೊ ಇಷ್ಟು ದಿನಗಳ ಕಾಲ ವೇಟ್ ಮಾಡಿದ್ರ, ಇನ್ನು ಕೆಲವೇ ಒಂದು ದಿನ ವೇಟ್ ಮಾಡಿ ನಿಮ್ಮ ಖಾತೆಗಳಿಗೆ ಈ ಒಂದು ಹಣ 2 ಕಂತುಗಳ ಹಣ 19 ಮತ್ತು 20 ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಸೊ ಹಾಗಾದರೆ ಅಕೌಂಟನ್ನು ಚೆಕ್ ಮಾಡ್ತಾ ಇರಿ, ಯಾರಿಗೆ ಹಣ ಬಂತು ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೇ ತಿಳಿಸಿ. ಪ್ರತಿಯೊಂದು ಜಿಲ್ಲೆಯವರಿಗೆ ಅಂತ ಹೇಳಿದರೆ ಬಿಡುಗಡೆ ಆಗುತ್ತೆ, ಇಂಥ ಒಂದು ಜಿಲ್ಲೆಗಳಂತ ಹೆಸರುಗಳನ್ನು ಹೇಳಿಲ್ಲ. ಸೊ ನಾಳೆ ಯಾರಿಗೆ ಬಂತು ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ.